ಅಂದ್ರೆ ಈ ರೀತಿ ಹೇಳ್ಬೇಕಾಗತ್ತಲ್ಲ ಅಂತ ತೋರಿಸ್ತಾ ಇದ್ದೆ ಮಾಮ್. ತೋರಿಸ್ಬೇಕಾಗಿರೋದು ನಮ್ಮ ಅಳುನಲ್ವೋ, ಆ ನಯನಿ ಅಳುನ. ಗಂಡ ಹಾಗಾಗಿರೋದಕ್ಕೆ ಅವಳು ಸ್ವಲ್ಪನೂ ಕುಗ್ಗದೆ ಮೊಂಡು ಧೈರ್ಯದಿಂದ ವಿಶಾಲನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಮತ್ತೆ ಅವನನ್ನ ಮೊದ್ಲಿನ ತರ ಮಾಡ್ತೀನಿ ಅನ್ನೋ ನಂಬಿಕೆ ಅವಳಿಗಿದೆ ಅಂತಾಯ್ತು. ಇರ್ಲಿ ಬಿಡಿ ಮಾಮ್, ಸ್ಟ್ರೆಂತ್ ಕಳ್ಕೊಂಡಿರೋ ಬಾಡಿಲಿದ್ದಾನೆ ವಿಶಾಲ್. ಅವನ ಹೀಗ್ ಟಚ್ ಮಾಡಿದ್ರೆ ಬಿದೋಗ್ತಾನೆ ಮಾಮ್. ಅರ್ಧ ಸತ್ವದಾಗೇನೆ. ಮಿಕ್ಕಿರೋ ಅರ್ಧನು ಮುಗ್ಸೋಣ ಅಂದ್ರೆ ನನ್ ತಲೆಗೇನು ಐಡಿಯಾ ಬರ್ತಾನೆ ಇಲ್ಲ. ನೀವೇ ಹೇಳಿ, ನಾನದು ನೋಡ್ಕೋತೀನಿ. ಈಗೇನು ಮಾಡಕ್ಕಾಗಲ್ಲ. ನಮ್ಮ ಮೇಲೆ ಎಲ್ರಿಗೂ ಅನುಮಾನ ಬರೋ ಹಾಗೆ ಮಾಡಿ ರಿವಾಲ್ವರ್ ಇಂದ ಗುರಿ ಇಟ್ಟ ನಯನಿ ಮೇಲೆ ನಾವು ಗುರಿ ಇಟ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಮನೆ ಅಂದ್ಮೇಲೆ ಇಂಥ ಚಿಕ್ಕ ಪುಟ್ಟ ಜಗಳಗಳು ಕಾಮನ್ನೇ ಅನ್ನೋ ಹಾಗೆ ಸೈಲೆಂಟ್ ಆಗಿದ್ದು ಅವಳನ್ನ ವಿಶಾಲ್ನ ದೂರ ಮಾಡಬೇಕು. ಸುಮ್ಮಿಗೆ ಆಸ್ತಿ ಸಿಗ್ಬೇಕು ಅಂತ ತನ್ನ ಜೀವನದಲ್ಲಿ ಲಕ್ಷ್ಮೀ ದೇವಿ ಬರ್ಬೇಕು ಅಂತ ಅನ್ಕೊಂಡ್ಲು. ಹೇಗೂ ಮುದ್ದಾದ ಮಗುನ ಹೆತ್ತಿದಳಲ್ಲ, ನಾಳೆನೋ ನಾಡಿದ್ದು ಆಸ್ತಿ ಬರತ್ತೆ. ಆದ್ರೆ ಅವಳಿಗೆ ಲಕ್ಷ್ಮಿ ಹುಟ್ಟಿದಳೆ ಅನ್ನೋ ಕಾರಣಕ್ಕೆ ಮಂಗಳಗೌರಿ ಜೊತೆ ಲಕ್ಷ್ಮೀ ದೇವಿನೂ ಕೂಡ ಇಲ್ಲಿ ನಾವು ಕೂರ್ಸಿದೀವಿ. ನಮ್ ವಿಷ್ಣ ಹಾಗೆ ಮಾಡಿದ್ದು ಪಾಪಿಷ್ಟ್ರು ಯಾರು ಅಂತ ಸಣ್ಣ ಹಿಂಟ್ ಕೊಡಿ ಸ್ವಾಮಿ. ಶುಂಠಿ ಜಜ್ದಂಗ್ ಜಜ್ಜ್ ಬಿಡ್ತೀನಿ. ಅವರು ಇವರು ಅಂತ ಭೇದ ಭಾವ ಏನು ಮಾಡಲ್ಲ. ಕೊನೆಗೆ ನನ್ ಗಂಡ ಆದ್ರೂ ಒಂದೇ ಶಿಕ್ಷೆ, ಅತ್ತೆ ಆದ್ರೂ ಸರಿ ಅದೇ ಶಿಕ್ಷೆನೆ. ಏಯ್, ನಾವೇ ಮಾಡಿರೋ ತರ ಹೇಳ್ತಿದ್ಯಲ್ಲ. ಎಕ್ಸಾಂಪಲ್ ಹೇಳ್ತಿದ್ನತ್ತೆ, ಎಕ್ಸಾಂಪಲ್. ಮಾಮ್, ಈ ನೈನಿ ರಿವಾಲ್ವರ್ ನಿಮ್ ಹಣೆಗಿಟ್ಟು ಮುತ್ಕುನ್ನ ವಿಶಾಲ ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ಲಲ್ಲ. ಆ ಕೆರೆ ಹತ್ರ ನಾವು ಹೋಗಿದ್ದಕ್ಕೆ ಇಂಡೈರೆಕ್ಟ್ ಆಗಿ ಅನುಮಾನ ಪಡ್ತಾ ಇದ್ದಾಳೆ ಇವಳು. ಅವನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೀನಿ. ವಿಶಾಲ್ನ ನಾನು ಮಗ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಮದುವೆ ಆದ್ಮೇಲೆ ಮಕ್ಕಳು ಬದಲಾಗ್ತಾರೆ ಅನ್ನೋದು ಇದಕ್ಕೇನೋ. ದೊಡ್ಡ ಮಾತೆ. ಶ್ರೀ ಮಂಗಳಗೌರಿ ವ್ರತ ನಡೀತಾ ಇರ್ಬೇಕಾದ್ರೆ ಸ್ತ್ರೀಯರು ಕಣ್ಣೀರ್ ಹಾಕಬಾರ್ದು. ಗಂಡಸರು ಅಳ್ಬೋದಾ ಅಂತ ವಲ್ಲಭ ಯೋಚಿಸ್ತಾ ಇದ್ದಾನೆ ನಂದೀಶಾ. ಆ ಡೌಟೇ ಬೇಡದಮ್ಮಕ್ಕ. ನಮ್ ದೇವರ ಸತ್ಯ ನಮಗ್ ಗೊತ್ತೇ ಇದೆ ಅಲ್ವಾ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಅರ್ಥ ಆಗದೆ ಇದ್ರೆ ಕಿವಿ ಹಿಂಡಿ ಹೇಳ್ತೀನಿ. ಏಯ್, ಒಂದ್ ನಿಮಿಷ ಇರಕ್ಕ. ಸ್ವಾಮೀಜಿ, ನಾಗರಾಜ ಕೂಡ ಕಾಣಿಸ್ತಾ ಇಲ್ಲ. ನನ್ ಗಂಡ ಎಲ್ಲಿ ಅಂತ ಹುಡುಕ್ತಾ ಇರ್ಬೇಕಾದ್ರೆ ವಯಸ್ಸಾಗಿರೋ ಯಜಮಾನ್ರ ಸಿಕ್ಕಿದ್ರು. ಇದೆಲ್ಲ ಯಾಕಾಯ್ತು? ಇದ್ರ ವಿಮೋಚನೆ ಏನು ಅಂತ ಹೇಳಿ ಸ್ವಾಮೀಜಿ.
ಎಲ್ಲದಕ್ಕೂ ಮೂಲ ಕಾರಣ ನಿನ್ನ ತಂಗಿ ಸುಮನ ಹೆರಿಗೆನೆ ಕಾಣಮ್ಮ. ಇದೊಳ್ಳೆ ಚೆನ್ನಾಗಿದೆ ಸ್ವಾಮೀಜಿ. ನನ್ ಪಾಡಿಗ್ ನಾನು ನಿಮ್ ಮಾತನ್ ಕೇಳಿಸ್ಕೋತಿದ್ರೆ ಇದಕ್ಕೆಲ್ಲ ನಂದೇ ತಪ್ಪು ಅಂತಿದ್ದೀರಲ್ಲ. ಕಾರಣ ಹೇಳ್ದೆ, ಆದ್ರೆ ಕಾರಣ ನೀನೇ ಅಂತ ನಾನೇನು ಹೇಳಿಲ್ವಲ್ಲ ಸುಮನ. ಗುರುಗಳೇ, ಹೆಣ್ಮಗು ಹುಡ್ತು. ಗೊತ್ತು. ಹೌದು, ಆವತ್ತಾಗಿರೋ ಪರಿಣಾಮದಿಂದ ಸುಮನನಿಗೆ ಹೆಣ್ಣು ಮಗು ಜನಿಸಿದೆ. ಅವಾಗೇನಾಯ್ತು ಅಂತ ಹೇಳಿ ಗುರುಗಳೇ. ದಯವಿಟ್ಟು ಏನು ಹೇಳ್ಬೇಡಿ. ನಿಮ್ ಮಾತ್ ಕೇಳಿ ನನ್ ಮಗು ಮೇಲೆ ನಾನೇ ಅನುಮಾನ ಪಡೋ ಹಾಗಾಗತ್ತೆ. ತಾಯಿ ಮಗುನ್ ದೂರ ಮಾಡಿದ ಪಾಪನ ದಯವಿಟ್ಟು ನೀವ್ ತಂದ್ಕೋಬೇಡಿ. ಹಾ, ಮೊದ್ಲು ಪೂಜೆ ಮುಗಿಸಿ ಆಮೇಲೆ ಅದೇನೋ ಒಳ್ಳೇದಾಗುತ್ತೆ ಅಂದ್ರಲ್ಲ, ಅದೇನು ಅಂತ ನೋಡೋಣ. ಖಂಡಿತ ನೋಡ್ಬೇಕು ವಲ್ಲಭ. ನೈನಿ, ಮೊದಲನೇ ದಾರ ಅಮ್ಮನವ್ರಿಗೆ ಕಟ್ಬೇಕು, ಎರಡನೇದು ನೀನ್ ಕಟ್ಕೊಂಡು ಮೂರನೇದು ಹಾಸಿನಿ ಕಟ್ಬೇಕು. ಸರಿ ಡಮಕ್ಕ. ವಿಶಾಲ್ನ ಪೂಜಾ ಕರೀಲೇ ಇಲ್ವಲ್ಲ? ಪಾಪ ಹೇಗ್ ಬರ್ತಾನೋ? ವಾತಾವರಣ ಚೆನ್ನಾಗಿಲ್ವಲ್ಲ. ಚಳಿ ಗಾಳಿಗೆ ಇನ್ನೂ ನಡುಗ್ಬಿಡ್ತಾನೆ. ಪಾಪದ ಕೊಡ ತುಂಬಿದ್ದಿನ ದುಷ್ಟರಿಗೆ ಕೊನೆ ಆಗೇ ಆಗತ್ತೆ ಅಂತ ತಿಳ್ಕೊಬೇಕು ಅತ್ತೆ. ಹೀಗೆ ಮಾತಾಡ್ತಾ ನಿಂತ್ರೆ ಪೂಜೆ ಆಗಲ್ವೇ ಇವತ್ತು? ನೈನಿ, ನೀನ್ ಶುರು ಮಾಡಮ್ಮ. ಆತ್ಮದ ಪರಮಾತ್ಮ ನೀನೇ, ಸೃಷ್ಟಿ ನೀನೇ, ದೃಷ್ಟಿ ನೀನೇ, ಸಕಲ ಲೋಕದ ಶಕ್ತಿ ನೀನೇ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ. ವರವೋ ಶಾಪವೋ ಜಗದು. ಅವಳ ಕುಂಕುಮನ ಕಾಪಾಡ್ಕೊಂತ ಹೇಳ್ಬೇಕಿತ್ತು ನೀವು. ಈ ತಲೆ ಹರಟೆನೆ ಬಿಡು ಅಂತ ಹೇಳೋದು. ಹೋಗಿ ಮಂಗಳ ಗೌರಿ ದೇವಿಗೆ ನಮಸ್ಕಾರ ಮಾಡಿ ನೀನು ಮಗು ಹೋಗಿ ಆಶೀರ್ವಾದ ತಗೊಂಬನ್ನಿ. ಪೀಠ ಕದಲ್ಸಿದ್ರೆ ದೇವ್ರನ್ನ ಹೇಳಿಸ್ತಾರೆ. ಅರ್ಜೆಂಟ್ ಆಗಿ ಹೋಗಿ ದೇವ್ರ ಹತ್ರ ದುಃಖ ಹೇಳ್ಕೊಂಡ್ರು ಕೂಡ ನನಗ್ ಸಿಗೋದ್ ಏನು ಸಿಗಲ್ಲ ಬಿಡಿ. ನೀನು ರಿಚ್ ಆಗಿ ಬದುಕಬೇಕು ಅಂದ್ರೆ ಬೇಡ್ಕೋಬೇಕಾಗಿರೋದು ಅಮ್ಮನವ್ರನ್ನೆಲ್ಲ ಕಣೆ, ನೈನಿ ಅದ್ಕೆನ. ಯಾಕೋ ಅವಳೇ ದೇವತೆ ಅಂತ ಹೇಳ್ಕೊತಾಳ. ವಿಶಾಲ್ ಭಾವ ಇಲ್ದೇ ಇರೋದ್ರಿಂದ ಹುಚ್ಚಿಡ್ದಿದೆ ಅವಳಿಗೆ. ಹೆಂಗೆ ಈ ತರ ಎಲ್ಲ ಮಾತಾಡ್ತೀಯ? ಒಡ ಹುಡ್ದವ್ರಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ವಾ ನಿಂಗೆ? ಇಷ್ಟು ದಿನ ನನ್ಗೆ ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದ ಅವಳ ಬಾಯಿ ಮುಚ್ಚಿದೀನಿ. ನನಗೂ ಮಗು ಹುಟ್ಟಲ್ಲ, ಈಗ ಸೈಲೆಂಟ್ ಆಗಿದ್ದಾಳೆ. ಮೇಲ್ನೋಟಕ್ಕೇನೋ ಖುಷಿ ಪಡ್ತಿರ್ಬೋದೇನೋ, ಆದ್ರೆ ಮನ್ಸಲ್ಲಿ ಉರ್ಕೊಂಡಿರ್ತಾಳ ಅವಳು. ಈ ತರ ನೀನು ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನಿನ್ ವ್ಯಕ್ತಿತ್ವನ ನೀನೇ ಕೆಳಗಡೆ ಹಾಕೋತಾ ಇದೆಯಾ ಅಷ್ಟೇ. ಆಸ್ತಿ ಅಂತಸ್ತು
ಇದೇ ಮುಖ್ಯ ಅನ್ನೋ ಹಾಗಿದ್ರೆ ವಿಶಾಲ್ ಬ್ರೋ ನೈನಿ ಅದಕ್ಕೆ ಇಬ್ರು ನಮ್ಮಿಬ್ರು ಈ ಗೇಟ್ ಇಂದ ಹೊರಗಡೆನ ಇಟ್ಟಿರ್ತಿದ್ರು ತಿಳ್ಕೊ. ದಯ ತೋರಿಸಿದ್ದಾರೆ. ಇನ್ನೊಂದು ವಿಷಯ ಏನು ಅಂದ್ರೆ, ನೀನು ಕುತಂತ್ರದಿಂದ ಮಾಡ್ಕೊಂಡಿರೋ ಈ ಮಗುನ ಆಸ್ತಿ ಕೊಡಲ್ಲ ಅಂತ ಹೇಳಿದ್ರೆ ನೀನು ಏನು ಮಾಡಕ್ಕಾಗಲ್ಲ. ನೀವ್ ಹೀಗೇನೇನೋ ಮಾತಾಡಿ ನನಗ್ ಬರೋ ಅದೃಷ್ಟನ ನೀವ್ ಹಾಳ್ ಮಾಡ್ಬೇಡಿ. ಅದೆಲ್ಲ ಏನಿಲ್ಲ. ಆದ್ರೆ ಆಸ್ತಿಗೋಸ್ಕರ ನೀನು ಕಷ್ಟಪಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಹಸುಗೂಸಿನ ಮುಖ ನೋಡಿದ್ರು ನಿಮ್ಗ ಅಯ್ಯೋ ಪಾಪ ಅಂತ ಏನು ಅನ್ಸಲ್ವಾ? ಅಲ್ಲ, ಸುಮನಗ್ ಆಸ್ತಿ ಸಿಗ್ಲಿಲ್ಲ ಅಂದ್ರೆ ಅವಳು ಹೇಗ್ ಬದುಕ್ತಾಳೆ ಅಂತ ನೀವ್ ಯೋಚನೆ ಮಾಡ್ಲಿಲ್ವಾ? ಈ ಮಗುನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನೀನಂತೂ ಹಾಲು ಕೊಡಲ್ಲ, ಹೊರಗಡೆಯಿಂದ ತರಿಸೋ ಹಾಲು ಅರಗೋದೇ ಇಲ್ಲ. ಇವಾಗ ತಾನೇ ಹುಟ್ಟಿರೋ ಮಗುಗೆ ಇಂಥ ನರಕ ಯಾಕೆ ಅಂತ ಬೇಜಾರಾಗ್ತಾ ಇದೆ. ನಿನ್ ದುರಾಸೆಗಳ ಮಧ್ಯ ಸಿಗಾಕೊಂಡಿರೋ ಈ ಮಗು ಹೋದ್ ಜನ್ಮದಲ್ಲಿ ಅದೇನ್ ಪಾಪ ಮಾಡಿತ್ತೋ ಏನೋ ಅಂತ ಅನಿಸ್ತಾ ಇದೆ. ರೂಮಲ್ಲಿ ಪೊರೆ ಯಾಕಿಟ್ಟಿದ್ದೀರಾ? ಮಗು ಮೇಲ್ ಬಿತ್ತು. ಮೊನ್ನೆವರೆಗೂ ಪೊರನೆ ಹಿಡ್ಕೊಂತಿರುತ್ತಿದ್ದೆ. ನಾನಾ? ಬದುಕಲು ಕಲಿಸಿದ ಗುರು ನೀ ಅಳುವನೆ. ಒಳ್ಳೇದು ಸ್ವಾಮೀಜಿ, ನಿಮ್ಮನ್ನೇ ಕೇಳೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳಿದ್ರಿ. ಪ್ರತಿಯೊಂದೂ ವಿಶಾಲಾಕ್ಷಮ್ನವರ ಆಜ್ಞಾನುಸಾರನೇ ನಡೆಯುತ್ತಮ್ಮ. ಆಹಾ, ವಿಶಾಲ್ ಮತ್ತೆ ಯಂಗ್ ಲುಕ್ ಅಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬೇಕು ಅಂದ್ರೆ ಸಪ್ತಸಾಗರನ ದಾಟ್ಬೇಕು. ಅಲ್ಲೊಂದ್ ದೊಡ್ಡ ಮರ, ಆ ಮರದಲ್ಲೊಂದು ಹೂವು, ಅದ್ರಲ್ಲೊಂದು ಮುತ್ತಿರುತ್ತೆ ಅಂತ ಕಟ್ಟು ಕತೆ ಹೇಳ್ತೀರ ಅಲ್ವಾ ಗುರುಗಳೇ? ಮೂರ್ಖ, ಸುಳ್ಳು ಹೇಳ್ಕೊಂಡು ಜೀವನ ನಡೆಸ್ತಿರೋ ನೀನು ನನಗೆ ಬುದ್ಧಿ ಹೇಳ್ತೀಯ? ಶಾಪ ಹಾಕಿ ನೀರ್ ತಂದ್ಕೊಡ್ಲಾ? ತಗೊಂಡ್ ಮುಖಕ್ಕೆ ಎರ್ಚಿ ಸ್ವಲ್ಪ ನೀರು ನಮ್ಮ ಅತ್ತೆ ಮುಖದ ಮೇಲೆ ಬಿದ್ರು ಪರವಾಗಿಲ್ಲ. ಏಯ್, ಏನೇ ಹೀಗ್ ಮಾತಾಡ್ತಿದ್ಯಾ? ಹೋಗ್ ಒಳಗಡೆ. ಒಂದ್ ನಿಮಿಷ ಇರಿ ಅತ್ತೆ. ಸ್ವಾಮೀಜಿಯವರು ಯಜಮಾನ್ರು ಮುಂಚಿನ ತರ ಹೇಗಾಗ್ಬೋದು ಅಂತ ದಾರಿ ತೋರಿಸ್ತಾರಂತೆ. ದಯವಿಟ್ಟು ಯಾರು ಗಲಾಟೆ ಮಾಡ್ಬೇಡಿ ಪ್ಲೀಸ್. ಸರಿ ಸರಿ, ಏನ್ ಹೇಳ್ತಾರ ಕೇಳೋಣ ಮಾಮ್. ನೀನು ಕೇಳೋದಲ್ಲ ವಲ್ಲಭ, ಕೇಳ್ಬೇಕಾದವರು ಮಾತನ್ನ ಕೇಳಬೇಕು. ಇನ್ಯಾರಾದ್ರೂ ಬರ್ಬೇಕಾ? ಇಲ್ಲಿರೋರಲ್ಲೇ. ಎಲ್ರು ಗುರುಗಳ ಮಾತನ್ನ ಕೇಳೋದಷ್ಟೇ ಅಲ್ಲ, ಅದನ್ನ ಪಾಲಿಸ್ತಾರೆ ಕೂಡ. ಒಬ್ಬರು ನಿಂತ್ರೆ ಸಾಕು ವಿಕ್ರಾಂತ. ಯಾರವರು? ನಿನ್ನ ಹೆಂಡತಿ ಸುಮನ. ಇದೊಳ್ಳೆ ಚೆನ್ನಾಗಿದೆ. ಅಲ್ಲ, ನಿಮ್ ಪಾಡಿಗೆ ನೀವು ಮಾತಾಡೋದ್ನ ಬಿಟ್ಟು ನನ್ ಪಾಡಿಗೆ ನಿಂತಿರೋ ನನ್ನನ್ನು ಹಿಡ್ಕೊಂಡು ಬಲಿ ಕೊಡ್ತೀನಿ ಅಂತಂದ್ರೆ ನಾನ್ ಸುಮ್ನಿರ್ತೀನಾ? ಅಂತದ್ ನಾನು ಏನ್ ಮಾಡ್ದೆ ಈಗ ಹೇಳಿ? ಸುಮ್ಮಿ, ಇವಾಗ ಯಾರು ನಿನ್ಗೇನ್ ಹೇಳಿದ್ರು? ಗುರುಗಳು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಆಮೇಲೆ ನೀನು ಲೊಚ್ಗುಡ್ತೀಯೋ ಇಲ್ಲ ನೀನ್ ತುಟಿ ಕಚ್ಕೋತೀಯೋ ನಿನ್ನಿಷ್ಟ.
ಸ್ವಾಮಿ ನೀವ್ ಹೇಳಿ. ವಿಶಾಲ್ನ ಅವನು ಮೊದಲಿದ್ದ ಸ್ಥಿತಿಗೆ ತರೋ ಶಕ್ತಿ ಮಾನವರಾಗಿರೋ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಮತ್ತಿನ್ಯಾರ್ಗಿದೆ ಸ್ವಾಮಿ? ನಾಗರಾಜ. ಹಾವುಗ ಸರ್ಪಕ್ಕೆ ವಿಕ್ರಾಂತ. ಮಗು ಅಳ್ತಾ ಇದೆ, ಕಿವಿ ಕೇಳಿಸ್ತಿಲ್ವೇನೆ? ನಿಮಗ್ ಕಾಣಿಸ್ತಾ ಇಲ್ವಾ? ತೊಟ್ಲು ತೂಗ್ತಿದ್ದೀನಲ್ಲ. ಅರೆ, ಮಗು ಅಳೋದನ್ನ ನೋಡಿ ಅದಕ್ಕೇನ್ ಬೇಕು ಅಂತ ತಾಯಿ ಅದೊಳಗೆ ಅರ್ಥ ಆಗ್ಬೇಕು ಕಣೆ. ನಾನೇನ್ ಮಿಷಿನ್ ಅಲ್ಲ. ಈ ಮಗು ಹತ್ರ ನಾನೇನ್ ಮಾಡ್ಲಿ? ಛೇ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನಿಂಗೆ. ಮೊದಲನೇದೇನಲ್ಲ, 2ನೇ ಹೆರಿಗೆ ಇದು. ಆದ್ರೂ ನಿಂಗೆ ಮಗು ನೋಡ್ಕೊಳ್ಳೋದು ಗೊತ್ತಿಲ್ಲ ನಿಂಗೆ. ನೀನ್ ನಿಜವಾಗ್ಲೂ ಹೆಂಗ್ಸೇನೆ? ಹೆಂಗ್ಸ್ ಅಲ್ದೆ ಇನ್ನೇನ್ ಕತ್ತೇನಾ? ನಾನ್ ಅನ್ಲಿಲ್ಲ ಅಂದ್ರೆ ನೀನ್ ಅನ್ಕೋತಾ ಇದೀಯಲ್ಲ. ಇಲ್ ನೋಡಿ, ನನ್ ಮೊದಲನೇ ಹೆರಿಗೆಲ್ ಹುಟ್ಟಿದ್ ಮಗು ಹುಟ್ಟತಾನೆ ಸತ್ತೋಯ್ತು. ಅದೇನಾದ್ರೂ ಬದುಕಿದಿದ್ರೆ ನಮ್ಮ ಅಕ್ಕ ಹೇಗ್ 2 ಮಕ್ಳನ್ ಬೆಳೆಸ್ತಾ ಇದ್ದಾಳೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತಿದ್ದೆ. ನೋಡಿದ್ದೀನಿ. ಗಾನವಿನ ನಮ್ಮಗು ಅಂತ ನಾನು ಮೋಸ ಮಾಡ್ತಾ ಇದ್ರೆ ನೀನು ಬರೀ ಆಸ್ತಿಗೋಸ್ಕರನೇ ಟೈಮ್ ಸಿಕ್ಕಾಗೆಲ್ಲ ನೀನು ಹಾಲು ಕೊಡ್ತಾ ಇದ್ದೆ ಅಷ್ಟೇ. ನೀನಷ್ಟಕ್ಕೆ ನೀನೇ ದೊಡ್ಡ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ. ಹಾಲು ಕೊಟ್ರೆ ಗ್ಲಾಮರ್ ಹೋಗುತ್ತೆ ಅಂತ ಲೇಡೀಸ್ ಕ್ಲಬ್ ಅಲ್ಲಿ ನಾಚಿಕೆ ಇಲ್ದಂಗೆ ಎಲ್ಲರ ಹತ್ರನು ಹೇಳ್ಕೊಂಡಿದೀಯ ಹೊರತು ನೀನು ಗಾನವಿನ ನೀನು ಯಾವತ್ತು ತಾಯಿ ತರ ನೋಡ್ಕೊಂಡೇ ಇಲ್ಲ ಕಣೆ. ನಿಮ್ ಪೌರುಷ ಎಲ್ಲ ನನ್ ಮೇಲೆ ತೋರಿಸ್ತೀರಾ? ನನ್ ಹತ್ರ ಕೂಗಾಡ್ದೆ ನೀವ್ ಇಲ್ಲಿಂದ ಹೊರಟೋದ್ರೆ ನಮ್ಮಿಬ್ರಿಗೂ ಒಳ್ಳೇದು ರೀ. ಮೊದ್ಲು ಮಗುಗೆ ಹಾಲು ಕೊಟ್ಟು ಅದಕ್ಕೆ ಸಮಾಧಾನ ಮಾಡು. ಚಿಕ್ಕಪ್ಪಂಗೆ ನಾನು ಹಸು ಹಾಲು ತಗೊಂಡ್ ಬಾ ಅಂತ ಹೇಳಿದೀನಿ. ಏಯ್, ಮಗು ಹುಟ್ಟಿ 2 ದಿನ ಆಯ್ತು ಕಣೆ. ಪುಟ್ಟಮ್ಮ, ನೈನಿ, ನಿನ್ ಗಂಡನ್ನ ಮೊದಲಿನ ಸ್ಥಿತಿಗೆ ಹೇಗ್ ತರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ಅಲ್ವಾ? ಅದು ನಾಗರಾಜನಿಂದ ಸಾಧ್ಯ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಬಂದಿಯಾಗಿರೋ ನನ್ ಗಂಡನ್ನ ಬಿಡಿಸಿದ್ರೆ ವಿಶಾಲ್ ಅವ್ರಿಗೆ ಶಾಪ ವಿಮೋಚನೆ ಮಾಡ್ಕೊಳ್ಳೋ ದಾರಿ ಸಿಗುತ್ತೆ. ಅದಕ್ಕಿಂತ ಮೊದಲು ನನ್ ತಂಗಿ ಹಾಲು ಕೊಡಬೇಕು ಪುಟ್ಟಮ್ಮ. ಮಗುನ ಹೆತ್ತಿರೋ ತಾಯಿ ಹಾಲನ್ನ ನನ್ ಗಂಡನ ಬಂದ್ಸಿರೋ ಮಡ್ಕೆಲ್ ಹಾಕ್ಬೇಕು. ಅದ್ರಲ್ಲಿರೋ ಹಾಲ್ ಜೊತೆ ತಾಯಿ ಹಾಲು ಬೆರೆತ್ರೆ ಬಿಡುಗಡೆ ಸಿಗುತ್ತೆ ನೈನಿ. ನಾಗರಾಜನ ಮಡ್ಕೆಲ್ ಬಂದ್ಸಿದಾರ? ಕೆಲ್ಸ ಮಾಡಿದ್ದು ಬೇರೆ ಯಾರು ಅಲ್ಲ, ನಿಮ್ಮತ್ತೆ ತಿಲೋತ್ತಮ. ಚಿಕ್ಕ ಸೊಸೆ ಸುಮನಗೆ ಸಹಜವಾಗಿ ಮನೇಲೆ ಹೆರಿಗೆ ಆಗ್ಬೇಕು ಅಂದ್ರೆ ಹುತ್ತಕ್ಕೆ ಹಾಲು ಎರಿಬೇಕು ಅಂತ ನಿನ್ ಹತ್ರ ಹೇಳಿಲ್ವಾ? ಹೌದು ಪುಟ್ಟಮ್ಮ. ಆ ದಿನ ನಿಮ್ಮತ್ತೆ ತಗೊಂಡ್ ಹೋಗಿದ್ದು ಬರೀ ಹಾಲ್ ಮಾತ್ರ ಅಲ್ಲ, ನನ್ ಗಂಡನೂ ಕೂಡ. ಯಾಕೆ ಹಾಗೆ ಮಾಡಿದ್ರು? ಈಗ್ಲೇ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ನಿನ್ಕೋ ನೈನಿ, ಆವೇಶ ಪಡ್ಬೇಡ. ನಮ್ ಮಂಗಳಸೂತ್ರನ ಅರ್ಶಿನ ಕುಂಕುಮನ ಕಾಪಾಡ್ಕೋಬೇಕು ಅಂದ್ರೆ ಬೇಕಾಗಿರೋದು ವಿವೇಕ. ನಿನ್ ತಂಗಿ ಹಾಲ್ ಕೊಟ್ರೆ ಕೆಲ್ಸ ಸುಲಭ ಆಗುತ್ತೆ. ಕೊಡಲ್ಲ ಅಂತ ನೇರವಾಗಿ ಹೇಳ್ಬಿಟ್ಲು ಪುಟ್ಟಮ್ಮ. ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಪುಟ್ಟಮ್ಮ ಅದು? ಸುಮನ ಮಗುಗೆ ಹಾಲ್ ಕೊಡೋ ಹಾಗ್ ಮಾಡೋ. ಆಗ ನನ್ನನ್ನ ಅವಳ ಪಕ್ಕದಲ್ಲಿ ಬಿಡು. ನಿನ್ನ ನೋಡಿದ್ರೆ ಹಾವಿನ ರೂಪದಲ್ಲಿರೋ ನನ್ನನ್ನ ಯಾವ ವಸ್ತುಲಾದ್ರೂ ನನ್ನ ಇಟ್ಟು ಅವಳ ಪಕ್ಕದಲ್ಲಿ ಬಿಟ್ರೆ ಮಗುಗ್ ಹಾಲ್ ಕೊಡುವಾಗ ಸ್ವಲ್ಪ ಹಾಲ್ನಾದ್ರೂ ನಾನ್ ಹಿಡ್ಕೊಳ್ತೀನಿ. ಇದು ಸಾಧ್ಯ ಆಗುತ್ತೆ ಅಂತ್ಯಾ ಪುಟ್ಟಮ್ಮ? ಹಾವುಗಳಿಗೆ ಆ ಮಗು ಕೂಡ ಸಹಾಯ ಮಾಡುತ್ತೆ ನೈನಿ. ಅದೇಗೆ? ಸಮಯ ಬಂದಾಗ ನಿನ್ಗೆ ಗೊತ್ತಾಗುತ್ತೆ. ಮೊದ್ಲು ಈ ಕೆಲ್ಸ ಮಾಡು. ಸರಿ. ಹಾಲ್ ಹಿಡ್ದಿದ್ದೀನಿ ನೈನಿ, ಹೋಗು. ನಾಗರಾಜನ ಎಲ್ಲಿ ಅಂತ ಹುಡುಕ್ಲಿ ಪುಟ್ಟಮ್ಮ? ಈ ಹಾಲ್ನ ತಗೊಂಡು ಪೂರ್ವ ದಿಕ್ಕಲ್ಲಿ ನಡ್ಕೊಂಡು ಹೋಗು.
ನನ್ ಗಂಡ ನಾಗರಾಜ ಇರೋ ಜಾಗದಲ್ಲಿ ನೀನೇ ನಿಂತ್ಕೊಳ್ತೀಯ. ಈ ಹಾಲೆ ನಿನಗ್ ದಾರಿ ತೋರ್ಸುತ್ತೆ. ಸರಿ ಬೊಟ್ಟಮ್ಮ. ನಿನ್ ಸಹಾಯ ಮರೆಯೋದಿಲ್ಲ ನೈನಿ. ನಿನ್ ಋಣನ ಹೇಗ್ ತೀರಿಸ್ಲಿ? ನನ್ ಗಂಡ ವಿಶಾಲ್ ಯಜಮಾನ್ರು ಮೊದ್ಲಿನ ತರಾನೇ ಆಗ್ಬೇಕು ಅಂತ ಅಂದ್ರೆ ಅದ್ ನಾಗರಾಜನಿಂದನೇ ಸಾಧ್ಯ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಆ ಕೆಲಸ ಮಾಡಿದ್ರೆ ನೀವೇ ನನಗ್ ಸಹಾಯ ಮಾಡ್ದ ಹಾಗಾಗುತ್ತೆ. ತಡ ಆಗ್ತಿದೆ ನೈನಿ, ಹೋಗು. ಈ ಹಾಲನ್ನು ತಗೊಂಡು ಹೋಗಿ ಆ ಮಡಕೆ ಒಳಗೆ ಹಾಕ್ತೀನಿ. ನಾಗರಾಜನ ಬಿಡಿಸ್ತೀನಿ. ಮಾಮ್, ನಮ್ ಕತೆ ಮುಗೀತು ಮಾಮ್. ಅಲ್ಲ, ತಾಯಿ ಹಾಲನ್ನ ನೈನಿ ಹೇಗ್ ತಗೊಂಡ್ಲು? ಅದೇ ಗೊತ್ತಾಗ್ತಿಲ್ಲ ಕಣೋ. ಯಾವುದೋ ಶಕ್ತಿ ಸಹಾಯ ಮಾಡ್ತಿರೋ ಹಾಗಿದೆ. ನಯನಿ ಅಖಂಡ ಸ್ವಾಮಿಗಳಿಟ್ಟಿರೋ ಮಡಿಕೆ ಹತ್ರ ಹೋಗೋಷ್ಟ್ರಲ್ಲಿ ನಾವು ಹೋಗಿರ್ಬೇಕು. ದೊಡ್ಡ ಬೊಟ್ಟಮ್ಮ ಹೇಳ್ದಾಗೆ ಈ ಹಾಲೇ ನನ್ನನ್ನ ಇಲ್ಲಿ ಕರ್ಕೊಂಡ್ಬಂತು. ನಾಗರಾಜ, ನಿನ್ನ ಈ ಮಡಿಕೆಯಲ್ಲಿ ಬಂದ್ಸಿಟ್ಟಿದಾರಾ? ನನ್ನ ಗಂಡಂಗೆ ಶಾಪ ವಿಮೋಚನೆ ಆಗ್ಬೇಕು ಅಂದ್ರೆ ನಿನ್ನ ಬಿಡಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ಬಂದೆ. ಗರುಡ ವಸ್ತ್ರದ ಮೇಲೆ ಈ ಹಾಲು ಹಾಕ್ಬೇಕು ಅಂತ ದೊಡ್ಡ ಬೊಟ್ಟಮ್ಮ ಹೇಳಿದಾಳೆ. ಹಾಕ್ತೀನಿ ನಾಗರಾಜ. ಗಾಯತ್ರಿ, ಇದನ್ ಮುಟ್ಟು ಹಾಲು ಹಾಕೋಣ. ನಾಗರಾಜ ಆಚೆ ಬರೋದು ಖಚಿತ. ಮಾಮ್, ಹಾಲು ಹಾಕ್ತಾ ಇದ್ದಾಳೆ ಮಾಮ್. ನೋಡೋದಕ್ ನಾನೇ ಇರಲ್ವಲ್ಲ. ಈಗ ನಾಗರಾಜನ ದೃಷ್ಟಿ ತಿಲೋತ್ತಮಳ ಮೇಲೆ ಬೀಳುತ್ತೆ. ಬನ್ನಿ. ಮಾಮ್, ಓಡೋಗೋಣ ಬನ್ನಿ ಮಾಮ್. ಮಾಮ್, ಕಾಪಾಡಿ ಮಾಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗೋಣ ಬನ್ನಿ ಮಾಮ್. ಮಾಮ್ ಮಾಮ್ ಬನ್ನಿ ಮಾಮ್. ಮಾಮ್ ಬನ್ನಿ ಮಾಮ್. ಮಾಮ್, ಹಾವು ಬರ್ತದೆ ಮಾಮ್. ಮಾಮ್ ಮಾಮ್. ತಿಲೋತ್ತಮ ಅತ್ತೆಗೆ ಕೊನೆ ಕಾಣಿಸ್ಬೇಕಾಗಿರೋದು ಗಾಯತ್ರಿ ಅಮ್ಮೋರು. ನಾಗರಾಜ ಹೇಗ್ ಕಚ್ತಾನೆ? ಸಾಯ್ಸೋ ಹಾಕು ನಿನಗಿಲ್ಲ ನಾಗರಾಜ. ಅದ್ ಸರಿ, ಮಂಟಪಕ್ಕೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ? ಡಮ್ಮೋ ಡಮ್ಮ, ಏನು ಗೊತ್ತಿಲ್ದಿರೋ ತರ ಯಾಕೆ ಹೇಳ್ತೀರಾ? ಮಾಮ್, ಡಮ್ಮಕ್ಕ ಏನಾದ್ರು ನೋಡಿರ್ತಾಳ? ಕುತೂಹಲದಿಂದ ಕೇಳ್ದೆ ಡಮ್ಮಕ್ಕ. ಪೂಜೆಗೆಲ್ಲ ಏರ್ಪಾಟ್ ಮಾಡಿದ್ಮೇಲೆ ವಸ್ತ್ರನ ತೆಗೆದ್ರೆ ಅಮ್ಮನವರು ಅಲಂಕಾರದಲ್ಲಿ ಎದ್ದು ಕಾಣಿಸ್ತಾರೆ ಅಂತ. ಆಹಾ. ನಮ್ ದೇವಿಗೆ ನಿಮ್ಮಂತವ್ರ ದೃಷ್ಟಿ ತಾಗದೇ ಇರ್ಲಿ ಅಂತ.
ಒಳ್ಳೇದು. ವಿಶಾಲಲ್ಲೇ ಕಾಣಿಸ್ತಾನೆ ಇಲ್ಲ. ಮಕ್ಳ ಜೊತೆನೇ ಇರ್ತೀನಿ ಅಂದ್ರು ಬಾಬಾ. ಕರಿದೇ ಇದ್ರು ಬರ್ತಿದ್ದಾರೆ ಲಲಿತಾ ದೇವಿ ಅತ್ತೆ. ಏನಿದೆ ಅಲ್ಲಿ? ಏನೋ ಬಿಟ್ಟು ಹೋಗ್ತಾ ಇದ್ದೀನಿ ಅಂದಂಗ ಅನ್ನಿಸ್ತಲ್ಲ. ಎಷ್ಟು ಒಳ್ಳೆ ಮಾತು ಹೇಳಿದ್ಯಮ್ಮ. ಲಲಿತಕ್ಕ ಬಂದ್ರೆ ಮನೆ ಕಳೆನೇ ಹೆಚ್ಚತ್ತೆ. ಮುಖದಲ್ಲಿ ಕಳೆ ಇಲ್ದೇ ಇರೋದು ಸುಮನಾಗ ಒಬ್ಬಳಗೇನೆ. ಎಷ್ಟ್ ಚೆನ್ನಾಗ್ ರೆಡಿ ಆಗಿದ್ರು ನಿಮ್ ಕಣ್ಣಿಗೆ ಹಾಕಿ ಕಾಣಿಸಿದ್ರೆ ನಾನೇನ್ ಮಾಡ್ಲಿ? ನೀನೇನು ಮಾಡ್ಲಿಲ್ಲ ಅಂದ್ರೇನೆ ಒಳ್ಳೇದು. ಏಯ್, ಸೈಲೆಂಟ್ ಆಗಿರೋ. ಲಲಿತಕ್ಕ ಬಂದಾಗ ನೀವು ಜಗಳ ಮಾಡಿದ್ರೆ ಅವರು ಬೈದ್ ಬಿಡ್ತಾರೆ. ಅವ್ರನ್ನ ಯಾಕೆ ಕೇಳ್ತೀರಾ? ದೊಡ್ಡಮ್ಮ ಬಂದ್ರು. ಬಾತ್ಗೆ ದೊಡ್ಡಕ್ಕ, ನಿಮ್ಮನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಲಲಿತಕ್ಕ. ನಿಮ್ಮನ್ನಿವತ್ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ಅಮ್ಮವ್ರೆ. ಸಂತೋಷ ನೈನಿ. ನಿನ್ನ ಅಭಿಮಾನದ ಋಣನ ತೀರ್ಸಕ್ ನಾನು ಬರ್ತಾ ಇರ್ತೀನಿ. ಏನ್ ತಿಲೋತಮ್ಮ ಹಾಗ್ ನೋಡ್ತಿದ್ಯಲ್ಲ? ಅಷ್ಟು ಒಡವೆ ಹಾಕೊಂಡಿದ್ದೀರಲ್ಲ ಅತ್ತೆ, ಅದ್ರ ಮೇಲೆ ಬಿದ್ದಿರತ್ತೆ ದೃಷ್ಟಿ. ಅಲ್ಲ, ಲಲಿತಕ್ಕನ್ ನೋಡ್ಬೇಕಾ ವರಲಕ್ಷ್ಮಿನ್ ನೋಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸಾಕ್ಷಾತ್ ಲಕ್ಷ್ಮೀದೇವಿನೇ ನಮ್ ದೊಡ್ಡಮ್ಮ. ಡಮ್ಮೋ ಡಮ್ಮ. ಅಮ್ಮ, ನೀವ್ ಬಂದ್ಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಅಂತ ಎಲ್ರೂ ಕಾಯ್ತಿದ್ವಿ. ಶಾಪಗ್ರಸ್ತನಾದ ವಿಶಾಲ ನೋಡಕ್ ಮುಂಚೆ ಆ ದೇವಿ ನೋಡ್ಬೇಕು ಅನ್ಕೊಂಡೆ. ಮತ್ತೆ ಲೇಟು? ಅದ್ಗೆ ಆ ಬಟ್ಟೆ ತೆಗೀರಿ. ಹಾ ರೆಡಿ. ಲಕ್ಷ್ಮಿ ವಿಗ್ರಹ ಇರ್ಬೇಕು ಅಲ್ವಾ? ವಿಶಾಲಾಕ್ಷಿ ಕೂತಿದ್ದಾಳಲ್ಲ, ವಿಗ್ರಹ ಎಲ್ಲ ಹೋಯ್ತೆ? ದೇವಿ ತರ ಕೂತಿರೋ ವಿಶಾಲಾಕ್ಷಿನ ವಿಗ್ರಹ ಅನ್ಕೋಬೇಕಷ್ಟೇ. ಮಾಮ್, ಸಾಕ್ಷ್ಯಾಧಾರ ಇದ್ರೆ ತಪ್ಪನ್ನ ಒಪ್ಕೋತೀನಿ ಅಕ್ಕ.
ಆದ್ರೆ ಹೀಗ ಆರೋಪ ಮಾಡಿದ್ರೆ ಬೇಜಾರಾಗುತ್ತೆ. ನೋಡಿ ಅತ್ತೆ, ಯಾರೇ ಮಾಡಿದ್ರು ಅಮ್ಮನವ್ರಿಗೆ ಅಪಚಾರ ಮಾಡ್ದ ಹಾಗೆ ಅಲ್ವಾ? ವಿಶಾಲಾಕ್ಷಿ, ಅಮ್ಮನವ್ರು ಇರ್ಬೇಕಾದ ಜಾಗದಲ್ಲಿ ನೀನೇ ಕೂತಿರೋದ್ರಿಂದ ಆ ಕೆಲಸ ಮಾಡಿರೋರ್ನ ನೀನೇ ಕ್ಷಮಿಸ್ಬೇಕು. ಯದಕ್ಷರ ಪದಾಭೃಷ್ಟಂ ಮಾತ್ರ ಹೀನಂತೂ ಯದ್ಭವೇತ್ ತತ್ಸರ್ವಂ ಕ್ಷಮತಾಂ ದೇವಿಂ ನಾರಾಯಣಿ ನಮೋಸ್ತುತೆ. ಕ್ಷಮಾ ಪ್ರಾರ್ಥನೆ ವಿಶಾಲಾಕ್ಷಿನೇ ಹೇಳಿದ್ಲು. ನಾವು ಮಾಡ್ಬೇಕಾಗಿದ್ದ ಕೆಲ್ಸ ಈ ವಿಶಾಲಾಕ್ಷಿನೇ ಮಾಡಿದ್ಲು. ನೀವ್ ಎಷ್ಟು ದೊಡ್ಡವರು, ಅವಳ ಕೈ ಮುಗಿತಿದಿರಲ್ಲ ಅತ್ತೆ. ಆ ಆದಿಪರ ಶಕ್ತಿ ಮುಂದೆ ನಾವೆಲ್ಲರೂ ಚಿಕ್ಕವ್ರೆ. ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಮ್ಮ ಅದ್ಗೆ ಮನೆ ಹೊರಗಿದ್ರು ನನ್ನ ಮನೆಯೊಳಗಡೆ ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕೆ ಪ್ರತಿಫಲವಾಗಿ ಏನಾದ್ರೂ ಕೊಡ್ಬೇಕು ಅನ್ಕೊಂಡಿದೀನಿ. ಕೇಳಿ ಅಮ್ಮ. ನಿನ್ನ ನಗುನೇ ಸಾಕು ವಿಶಾಲಾಕ್ಷಿ. ಅಮ್ಮನೇ ಹೇಳ್ತಿರ್ಬೇಕಾದ್ರೆ ಕೇಳ್ಬೇಕು.